ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೇ ನಾನು ಇವತ್ತು ನಿಮಗೆ ಹುರುಳಿಕಾಳಲ್ಲಿ ಹೇಗೆ ಹುರುಳಿಕಾಳು ಮೊಳಕೆ ಕಟ್ಟಿ ಸಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಾನು ಹುರುಳಿಕಾಳನ್ನ ಚೆನ್ನಾಗಿ ಆರಿಸಿ ತೊಳೆದ್ಬಿಟ್ಟು ನೋಡಿ ಈ ಥರ ಜಲ್ಡಿ ಇರುತ್ತಲ್ಲ ಆ ಥರ ತುತ್ತಿರೋ ಪಾತ್ರೆಯಲ್ಲಿ ಹಾಕಿಟ್ಬಿಡ್ತೀನಿ. ಒಂದಿನ ಅಷ್ಟೇ ಎಷ್ಟು ಚೆನ್ನಾಗಿದು ಮೊಳಕೆ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾನೇನು ಕಟ್ಟಿಡಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಂಡೆ, ಸ್ವಲ್ಪ ಫ್ರೈ ಆಗಲಿ ಅದು ನೋಡಿ ಈ ಥರ ಬ್ರೌನಿಷ್ ಕಲರ್ ಫ್ರೈ ಆಗಲಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಬಿಡೋಣ. ಬೆಳ್ಳುಳ್ಳಿನೂ ಅಷ್ಟೇ ಫ್ರೈ ಮಾಡ್ಕೊಬಿಡೋಣ. ನಾವು 2 ಈರುಳ್ಳಿ ತೊಗೊಂಡ್ರೆ ಬೆಳ್ಳುಳ್ಳಿ 1.5 ಉಂಡೆಯಷ್ಟು ಬೆಳ್ಳುಳ್ಳಿ ತೊಗೋಬೇಕಾಗುತ್ತೆ. ಒಂದು 4 ಚಿಕ್ಕ ಪೀಸ್ ಶುಂಠಿ ತೊಗೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಾನು 2 ಟೊಮೊಟೊ ಇಟ್ಕೊಂಡಿದ್ದೀನಿ ಅಷ್ಟೇ. ನೀವು ನಾಟಿ ಆದರೂ ಯೂಸ್ ಮಾಡಿ, ಫಾರಮ್ ಟೊಮೊಟೊ ಆದರೂ ಯೂಸ್ ಮಾಡಿ. ಅದನ್ನು ಚೂರು ಫ್ರೈ ಮಾಡ್ಕೊಂಬಿಡೋಣ. ಅಂದರೆ ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ಇದಕ್ಕೆ ನಾನು ಮಾಮೂಲಿ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ, ಸುಮ್ಮನೆ ಕಲರ್ಗೋಸ್ಕರ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಾನು ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಏನು ಜಾಸ್ತಿ ಯೂಸ್ ಮಾಡಲ್ಲ. ನಿಮಗೆ ಚಕ್ಕೆ ಲವಂಗ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುರಿದು ಕೂಡ ಹಾಕ್ಕೊಳ್ಳಿ. ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ರೇ ನಿಮಗೆ ಟೇಸ್ಟ್ ಜಾಸ್ತಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ, ನಾನು ಹೇಳಿದ್ನಲ್ಲ ಮೆಣಸಿನ್ಕಾಯಲ್ಲಿ ಖಾರ ಇರೋದಿಲ್ಲ ಅಂತ, ನಾನು ಆ ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರದ ಬೇಕು ಅಂದರೆ ಖಾರದ ತೊಗೊಳ್ಳಿ. ಖಾರದ ಪುಡಿ ನಾನು 10 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಒಂಚೂರು ಜಾಸ್ತಿ ಇದ್ರೇ ಅದ್ರದ್ದು ಒಂಚೂರು ಗಮ್ ಅಂತ ಟೇಸ್ಟ್ ಬರುತ್ತೆ. ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಇದು ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಬಿಡ್ಬೇಕು. ಗ್ಯಾಸ್ ಆಫ್ ಮಾಡಲಿಲ್ಲ ಅಂದರೆ ಘಾಟ್ ಆಗಿಬಿಡುತ್ತೆ. ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಮಸಾಲ ಹೊಂದ್ಕೋಬೇಕು. ಅದನ್ನು ರುಬ್ಕೊಳ್ಳೋ ಅಷ್ಟರಲ್ಲಿ ನಾನು ಇದು ಒಗ್ಗರಣೆ ಕೊಟ್ಬಿಡ್ತೀನಿ. ಫಸ್ಟು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗಲಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಹಾಕ್ಕೊಂಬಿಡೋಣ. ಇದೊಂಚೂರು ಕೆಂಪಗೆ ಬಂದರೆ ಸಾಕು, ಕಂದು ಕಲರ್ ಬಂದರೆ ಸಾಕು. ಸ್ವಲ್ಪ ಫ್ರೈ ಆಗಿಬಿಡಲಿ. ಇವಾಗ ಒಂಚೂರು ಬಾಡಿಸ್ಕೊಂಬಿಡೋಣ. ನೋಡಿ ಈ ಥರ ಫ್ರೈ ಆಗಲಿ, ಒಂಚೂರು ಫ್ರೈ ಆಗಬೇಕು. ಇವಾಗ ಕಾಳು ಹಾಕ್ಕೊಂಬಿಡೋಣ. ನೋಡಿ ಕಾಳು ಚೆನ್ನಾಗಿ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ. ನಾನು ಕಾಳದ್ದು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನಾನು ಬಸ್ಸಾರಿಗೆ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನಾನು ಇದು ಮೊಳಕೆ ಕಾಳಿಗೆ ಇಟ್ಕೊಂಡಿದ್ದೀನಿ. ಇವಾಗ ಕಾಳು ತೊಳೆದು ಇಟ್ಕೊಂಡಿದ್ದೀನಿ, ಹಾಕ್ಕೊಂಬಿಡೋಣ. ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸೌಂಡು ಜಾಸ್ತಿ ವಾಯ್ಸ್ ಕೊಡ್ತಾಯಿದ್ದೀನಲ್ಲ, ಸೌಂಡ್ ಜಾಸ್ತಿ, ಏನು ಬೇಜಾರು ಮಾಡ್ಕೊಂಬಿಡಿ. ಇದೊಂದು ಚೂರು ಫ್ರೈ ಆಗಿಬಿಡಲಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಫ್ರೈ ಆಗಬೇಕು. ಈ ಥರ ಫ್ರೈ ಆಗಿದ ತಕ್ಷಣವೇ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು ಈ ನೀರನ್ನ ಮಕ್ಕಳು ಕುಡಿತಾರೆ, ಈ ಕಟ್ ನೀರನ್ನ, ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಆ ನೀರು ಸಪ್ರೇಟಾಗಿ ಇಟ್ಕೊತೀನಿ. ನೀವು ನೀರೇನಾದರೂ ಕುಡಿಯೋದಿಲ್ಲ ಕಟ್ ನೀರು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಕಾಳು ಎಷ್ಟಿದೆಯೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನಾನು ಇದನ್ನೊಂದು 2-3 ವಿಷಿಲ್ ಹಾಕ್ಕೊತೀನಿ. ಕುಕ್ಕರ್ ಮುಚ್ಚಿಬಿಡ್ತೀನಿ. ನೋಡಿ ವಿಷಿಲ್ ಬಂತು. ಇವಾಗ ಒಂದು 3 ವಿಷಿಲ್ ಬಂತು. ಸ್ವಲ್ಪ ಕಟ್ಟಿಟ್ಕೊಂಡಿದ್ದೀನಿ. ನೋಡಿ ಥರ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಅದಕ್ಕೆ ನಾನು ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬದನೆಕಾಯಿ, ಆಲೂಗಡ್ಡೆ 2 ಹಾಕಿದ್ದೀನಿ. ಮಸಾಲೆ ಎಲ್ಲ ರುಬ್ಬಿದ್ದೀನಿ. ಇವಾಗೆಲ್ಲ ಹಾಕ್ಕೊಂಡು ಇವಾಗ ಒಟ್ಟಿಗೆ ಮಸಾಲೆ ಎಲ್ಲ ಹಾಕಿ ಒಟ್ಟಿಗೆ ಇನ್ನೊಂದು ವಿಷಿಲ್ ಹಾಕ್ಕೊಂಬಿಡೋಣ ಬನ್ನಿ. ನೋಡಿ ಒಂಚೂರು ಎಣ್ಣೆ ಬಿಟ್ಟಿದ್ದೀನಿ ಮೇಲೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ಇದೊಂದು ವಿಷಿಲ್ ಹಾಕ್ಕೊಂಬಿಡೋಣ. ವಿಷಿಲು ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಂಬಾರಂತೂ ಸಕ್ಕತ್ತಾಗಿ ಬಂದಿದೆ. ಇದೊಂದು ಸಾಂಬಾರು ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಸಿಂಪಲ್ಲಾಗಿದೆ, ಜಾಸ್ತಿ ಏನೂ ಯೂಸೇ ಮಾಡಿಲ್ಲ. ಚಕ್ಕೆ ಲವಂಗ ಎಲ್ಲ ಏನೂ ಯೂಸ್ ಮಾಡಿಲ್ಲ. ಏನಿದೆಯೋ ಅದರಲ್ಲೇ ಹಾಕಿ ಮಾಡಿರೋದು. ತುಂಬ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗುತ್ತೆ.